ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕನ್ನಡ ಫಸ್ಟ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊರಟಿರುವಂಥ ಟಾಪಿಕ್ ಬಂದು 2024ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಥವಾ ಪ್ರಶಸ್ತಿಯ ಪುರಸ್ಕೃತರು ಯಾರ್ಯಾರು. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡೋದು ಯಾರು ಅಥವಾ ಜ್ಞಾನಪೀಠ ಪ್ರಶಸ್ತಿಯ ಏನೊಂದಷ್ಟು ಅಂಶಗಳು, ಅರ್ಹತೆಗಳು, ಈ ಪ್ರಶಸ್ತಿ ಪಡಬೇಕು ಅಂದರೆ ಏನೇನು ಅರ್ಹತೆಗಳಿದೆ, ಸೊ ಅದ್ರ ಜೊತೆಗೆ ಕರ್ನಾಟಕದಿಂದ ಪಡೆದಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರು, ಈ ರೀತಿಯಾಗಿ ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆನೂ ಒಂದು ಸವಿವರವಾದಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ಈ ಬಾರಿಯ ಜ್ಞಾನಪೀಠ ಪ್ರಶಸ್ತಿಯನ್ನ ಉರ್ದು ಕವಿಯಾದಂತಹ ಗುಲ್ಜರ್ ಹಾಗೂ ಸಂಸ್ಕೃತ ವಿದ್ವಾಂಸರಾದಂತಹ ಜಗದ್ಗುರು ರಾಮಭದ್ರಾಚಾರ್ಯರಿಗೆ ಜಂಟಿಯಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿಯನ್ನು ಏನು ಅನ್ನೋದು ನೋಡೋದಾದರೆ, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಸಾಹಿತ್ಯಕ್ಕೆ ಒಂದು ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿರ್ತಾರೆ ಅಥವಾ ಒಂದು ಸಾಹಿತ್ಯಕ್ಕೆ ಯಾರು ಅತ್ಯುತ್ತಮವಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ, ಅಂತಹ ಕೊಡುಗೆಯನ್ನು ಗುರುತಿಸಿ ಆ ಕವಿಗೆ ಅಥವಾ ಆ ಲೇಖಕನಿಗೆ ಕೊಡುವಂತಹ ಒಂದು ಪ್ರಶಸ್ತಿಯೇ ಜ್ಞಾನಪೀಠ ಪ್ರಶಸ್ತಿ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ನೋಡೋದಾದರೆ, ಜ್ಞಾನಪೀಠ ಸಾಂಸ್ಕೃತಿಕ ಸಂಸ್ಥೆ ಅಂತ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಕೊಡುವಂಥದ್ದು. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತ ಸರ್ಕಾರ ಕೊಡುವಂಥದ್ದಲ್ಲ, ಭಾರತ ಸರ್ಕಾರದ ಅಧಿಕೃತ ಪ್ರಶಸ್ತಿಯಲ್ಲ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುವಂಥದ್ದು ಜೈನ್ ಕುಟುಂಬ ಸ್ಥಾಪಿಸಿರುವಂತಹ ಒಂದು ಟ್ರಸ್ಟಿಂದ. ಸೊ ಯಾರ್ಯಾರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ನೋಡೋದಾದರೆ, ನಮ್ಮ ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಸೂಚಿಸಿರುವಂತಹ 22 ಭಾಷೆಗಳು, ಅದ್ರ ಜೊತೆಗೆ ಇಂಗ್ಲಿಷ್, ಒಟ್ಟಾರೆ 23 ಭಾಷೆಗಳಿಗೆ, ಅಂದರೆ 23 ಭಾಷೆಗಳಲ್ಲಿ ಸಲ್ಲಿಸಿದಂಥ ಸಾಹಿತ್ಯಕ್ಕೆ ಸಲ್ಲಿಸಿದಂಥ ಕೊಡುಗೆಯನ್ನು ಪರಿಗಣಿಸಿ ಲೇಖಕರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು 1961ರಲ್ಲಿ ಈ ಕೊಡಬೇಕು ಅಂತ ಒಂದು ಐಡಿಯಾ ಹಾಕ್ಕೊಂಡು 1965ರಲ್ಲಿ ಪ್ರಥಮ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಮೊದಲ ಬಾರಿಗೆ ಕೇರಳದ ಮಲಯಾಳಂ ಲೇಖಕನಿಗೆ 1965ರಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇವಲ ಭಾರತೀಯ ನಾಗರಿಕರಿಗೆ, ಯಾರು ಭಾರತದ ನಾಗರಿಕರಾಗಿರ್ತಾರೆ ಅಂಥವ್ರಿಗೆ ಮಾತ್ರನೇ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಮಾಡಲಾಗುತ್ತೆ. ಸೊ ಅದಲ್ಲದೆ 1982ಕ್ಕಿಂತ ಮುಂಚೆ ಯಾವುದಾದ್ರೂ ಒಬ್ಬ ಲೇಖನ, ಈ 23 ಭಾಷೆಗಳಲ್ಲಿನ ಯಾವುದಾದ್ರೂ ಲೇಖಕನ ಒಂದು ಕೃತಿಗೆ, ಅಂದರೆ ಅವರು ಸಲ್ಲಿಸಿದಂಥ ಒಂದು ಅತ್ಯುತ್ತಮ ಕೃತಿ ಅಂತ ಏನು ಪರಿಗಣಿಸಿರ್ತೀವಿ ಆ ಕೃತಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಮಾಡಲಾಗ್ತಾ ಇರುತ್ತೆ. ಆದರೆ 1982ರ ನಂತರ ಅವರು ಸಮಗ್ರ ಸಾಹಿತ್ಯವನ್ನು ಕೇವಲ ಒಂದು ಪುಸ್ತಕಕ್ಕೆ ಅಥವಾ ಒಂದು ಕೃತಿಗೆ ಬದಲಾಗಿ ಅವರು ಇಡೀ ಭಾಷೆಗೆ ಅಥವಾ ಇಡೀ ಒಂದು ಸಾಹಿತ್ಯಕ್ಕೆ ಸಲ್ಲಿಸಿದ ಒಂದು ಕೊಡುಗೆಯನ್ನು ಪರಿಗಣಿಸಿ ಸಮಗ್ರ ಸಾಹಿತ್ಯಕ್ಕೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಸೊ ಇನ್ನು ಜ್ಞಾನಪೀಠ ಪ್ರಶಸ್ತಿ ಏನೆಲ್ಲ ಒಳಗೊಂಡಿರುತ್ತೆ ನೀವು ನೋಡೋದಾದರೆ, 11 ಲಕ್ಷ ರೂಪಾಯಿಗಳು, ಈ ಇಮೇಜ್ ನೋಡ್ಬೋದು, ಈ ರೀತಿಯಲ್ಲಿ ಈ ಒಂದು ಪ್ರಶಸ್ತಿ ಪತ್ರ, ಅದ್ರ ಜೊತೆಗೆ 11 ಲಕ್ಷ ರೂಪಾಯಿಗಳು, ಅದ್ರ ಜೊತೆಗೆ ವಾಗ್ದೇವಿಯ ಒಂದು ಕಂಚಿನ ಮೂರ್ತಿಯನ್ನು, ವಾಗ್ದೇವಿ ಅಂದರೆ ಸರಸ್ವತಿ, ಯಾರು ವಿದ್ಯಾದೇವತೆ, ವಿದ್ಯೆಯ ಅಧಿಪತಿ ಅಂತ ನಾವು ಯಾರು ಪರಿಗಣಿಸಿರುವಂತಹ ಶಾರದಾಂಬೆ ಅಥವಾ ವಾಗ್ದೇವಿಯ ಒಂದು ಕಂಚಿನ ಪ್ರತಿಕೃತಿ, 11 ಲಕ್ಷ ರೂಪಾಯಿಗಳು ಮತ್ತು ಒಂದು ಪ್ರಶಸ್ತಿ ಪತ್ರವನ್ನು ಈ ಜ್ಞಾನಪೀಠ ಪ್ರಶಸ್ತಿ ಒಳಗೊಂಡಿರುತ್ತೆ. ಸೊ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುವಂಥದ್ದು ಜೈನ್ ಕುಟುಂಬಕ್ಕೆ ಸೇರಿರುವಂತಹ ಭಾರತೀಯ ಜ್ಞಾನಪೀಠ ಸಂಸ್ಥೆ ಅಥವಾ ಏನು ಟ್ರಸ್ಟ್ ಇದೆ, ಆರ್ಗನೈಸೇಷನ್, ಪ್ರತಿ ವರ್ಷ 23 ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಗೆ ಸಲ್ಲಿಸಿದಂತಹ, ಅಂದರೆ ಆಯಾ ಭಾಷೆಗೆ ಸಲ್ಲಿಸಿದಂತಹ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಒಂದು ಕೊಡುಗೆಯನ್ನು ಪರಿಗಣಿಸಿ ಲೇಖಕರನ್ನು ಆರಿಸಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಮಾಡಲಾಗುತ್ತೆ. ಸೊ ಈ ಬಾರಿಯ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊದಲಿಗ ಅಂದರೆ ಅದು ಉರ್ದು ಕವಿಯಾದಂತಹ ಗುಲ್ಜರ್ ಅಂತ ಕರಿತೀವಿ. ಸೊ ಈ ಗುಲ್ಜರ್ ಅವರು ಜೇಲಂ ಜಿಲ್ಲೆಯ ದೀನಾ ಗ್ರಾಮದಲ್ಲಿ 1934ರಲ್ಲಿ ಜನಿಸ್ತಾರೆ. ಸೊ ಗುಲ್ಜರ್ ಅವರು ಸಾಹಿತ್ಯ ರಂಗ, ಅದ್ರ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಬೃಹತ್ ಆದಂತಹ ಒಂದು ಹೆಸರನ್ನು, ಅಂದರೆ ಒಂದು ಅಗಾಧವಾದಂತಹ ಒಂದು ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ಕವಿಯಾಗಿರ್ತಾರೆ. ಸೊ ಈ ಗುಲ್ಜರ್ ಅವರನ್ನು ಈ ಕಾಲದ ಒಬ್ಬ ಅತ್ಯುತ್ತಮ ಉರ್ದು ಕವಿ ಅಂತಲೇ ನಾವು ಪರಿಗಣಿಸಲಾಗುತ್ತೆ. ಸೊ ಇನ್ನು ಉರ್ದು ಕವಿಯಲ್ಲಿ ಒಂದು ಹೊಸ ಕಾವ್ಯ ಪ್ರಕಾರವಾದಂತಹ ಒಂದು ತ್ರಿವೇಣಿ ಅನ್ನುವಂತಹ ಒಂದು ಉರ್ದು ಹೊಸ ಕಾವ್ಯ ಪ್ರಕಾರವನ್ನೇ ಹುಟ್ಟು ಹಾಕಿದಂತಹ ಧೀಮಂತ ಕವಿ ಅಂತಲೂ ಕೂಡ ಕರಿತೀವಿ. ಸೊ ಇವರಿಗೆ 2002ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಏನು ಕರಿತೀವಿ ಅದು ಕೂಡ ಅವರಿಗೆ ಕೊಡಮಾಡಲಾಗಿರುತ್ತೆ. ಅದ್ರ ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಅಂಡ್ ಪದ್ಮಭೂಷಣ, ಈ ರೀತಿಯಾದಂಥ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ನಮ್ಮ ಗುಲ್ಜರ್ ಅವರು, ಇವರ ಪೂರ್ತಿ ಹೆಸರು ಸಂಪೂರನ್ ಸಿಂಗ್ ಕಾರ್ಲಾ ಅಂತ ಕರೀತಾರೆ. ಸೊ ಇವರ ಕಾವ್ಯನಾಮ ಆದಂತಹ ಗುಲ್ಜರ್ ಅನ್ನುವಂತಹ ವ್ಯಕ್ತಿ ಒಂದು ಹೆಸರಿನ ಮೂಲಕನೇ ಇವರನ್ನು ಯಥೇಚ್ಛವಾಗಿ ಗುರುತಿಸಲಾಗುತ್ತೆ. ಈ ಬಾರಿಯ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮತ್ತೊಬ್ಬ ವ್ಯಕ್ತಿ ಜಗದ್ಗುರು ರಾಮಭದ್ರಾಚಾರ್ಯರು.
ಸೊ ಈ ಜಗದ್ಗುರು ರಾಮಭದ್ರಾಚಾರ್ಯರು 1950 ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಜನನ ಆಗ್ತಾರೆ. ಸೊ ಹುಟ್ಟುತ್ತಾನೆ ಕಣ್ಣನ್ನು ಕಳೆದುಕೊಂಡಂಥ ಇವರು ಕಣ್ಣು ಇಲ್ಲ ಅಂದರೂ ಕೂಡ ಅದರ ಒಂದು ಏನು ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ಕುಗ್ಗದೆ ಆ ನಂತರದಲ್ಲಿ ಶಿಕ್ಷಣವನ್ನು ಪಡೆದು ವೇದಶಾಲೆಯಲ್ಲಿ ಅಧ್ಯಯನ ಮಾಡಿ ಆ ನಂತರದಲ್ಲಿ ಸನ್ಯಾಸವನ್ನು ದೀಕ್ಷೆಯನ್ನು ಪಡೆದುಕೊಂಡು ರಮಾನಂದ ಪಂಥ ಅಂತ ಏನು ಕರಿತೀವಿ ಅಂದರೆ ಏನು ಹಿಂದೂ ಧಾರ್ಮಿಕವಾದಂಥ ಒಂದು ರಮಾನಂದ ಪಂಥದ ಒಂದು ಪ್ರತಿಪಾದಕರಾಗಿ ಇಂದಿನ ಚಿತ್ರಕೂಟದಲ್ಲಿರುವಂತಹ ತುಳಸಿ ಪೀಠದ ಸಂಸ್ಥಾಪಕರು, ಅದ್ರ ಜೊತೆಗೆ ಆ ಮಠದ ಅಧ್ಯಕ್ಷರು ಅಂತಲೂ ಕೂಡ ಕರಿತೀವಿ. ಏನೊಂದು ತುಳಸಿ ಪೀಠ ಅಂತ ಇದೆ, ಇಂದಿನ ಚಿತ್ರಕೂಟದಲ್ಲಿರುವಂತಹ ತುಳಸಿ ಪೀಠದ ಸ್ಥಾಪಕರು ಕೂಡ ಹೌದು, ಅದ್ರ ಜೊತೆಗೆ ಈಗಿನ ಮುಖ್ಯಾಧಸ್ಥರು ಕೂಡ ಹೌದು. ಈ ರಾಮಭದ್ರಾಚಾರ್ಯರು ಹಿಂದಿ, ಅವಧಿ, ಮೈಥಿಲಿ 22ಕ್ಕೂ ಹೆಚ್ಚು ಭಾಷೆಗಳನ್ನ ಮಾತನಾಡಬಲ್ಲರು. ಆದರೆ ಹಿಂದಿ, ಅವಧಿ, ಮೈಥಿಲಿನಲ್ಲಿ ಹಲವಾರು ಕೃತಿಗಳನ್ನು ಮತ್ತು ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಸೊ ಇವರು ಬಹುಭಾಷಾವಾದಿ, ಆಧ್ಯಾತ್ಮಿಕ ಹಿಂದೂ ಗುರುಗಳು, ಶಿಕ್ಷಣ ತಜ್ಞ, ಕವಿ, ಬರಹಗಾರ, ಹೀಗೆ ಅನೇಕ ಸಾಧನೆಗಳನ್ನು ನಮ್ಮ ಜಗದ್ಗುರು ರಾಮಭದ್ರಾಚಾರ್ಯರು ಕೈಗೊಂಡಿದ್ದಾರೆ. ರಾಮಭದ್ರಾಚಾರ್ಯರು ಬರೆದಂತಹ ಕೆಲವು ಪ್ರಮುಖ ಕೃತಿಗಳನ್ನ ನೋಡೋದಾದರೆ ಅದು ಅರುಂಧತಿ, ಅಷ್ಟಾವಕ್ರ, ದಶಾವತಾರ ಮುಂತಾದ ಅನೇಕ ಒಂದಷ್ಟು ಅತ್ಯುತ್ತಮವಾದಂತಹ ಕೃತಿಗಳನ್ನ ರಚಿಸಿದ್ದಾರೆ. ಸೊ ಇದು ರಾಮಭದ್ರಾಚಾರ್ಯರು ಮತ್ತು ಗುಲ್ಜರ್ ಅವರು ಈ ವರ್ಷ ಪಡೆದಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ವಿವರಗಳು. ಇನ್ನು ಕನ್ನಡದಲ್ಲಿ ಯಾರ್ಯಾರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಥವಾ ಕನ್ನಡದಲ್ಲಿ ಯಾರ್ಯಾರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಬಂದಿದೆ ಅಂತ ನೋಡೋದಾದ್ರೆ 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂಗೆ ಆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯೋದ್ರ ಮೂಲಕ ಕುವೆಂಪು ಅವರು ಕನ್ನಡದ ಮೊದಲ ವ್ಯಕ್ತಿ ಆಗ್ತಾರೆ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂದರೆ ಅದು ಕುವೆಂಪು ಅವರಿಗೆ. ಆ ನಂತರದಲ್ಲಿ ದಾರಾ ಬೇಂದ್ರೆ ಅವರಿಗೆ 4 ತಂತಿ ಕೃತಿಗಾಗಿ 1973ರಲ್ಲಿ, ಆ ನಂತರದಲ್ಲಿ ಶಿವರಾಮ್ ಕಾರಂತರ್ ಅವರಿಗೆ ಮೂಕಜ್ಜಿಯ ಕನಸುಗಳು ಅನ್ನೋ ಕೃತಿಗೆ 1977ರಲ್ಲಿ, ಆ ನಂತರದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕರ ವೀರ ರಾಜೇಂದ್ರ ಅಂತ ಕೃತಿಗೆ 1883ರಲ್ಲಿ, ಆ ನಂತರದಲ್ಲಿ ವಿ.ಕು. ಗೋಕಾಕ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ 1990ರಲ್ಲಿ, ಯು.ಆರ್. ಅನಂತಮೂರ್ತಿ ಅವರಿಗೆ ಸಮಗ್ರ ಸಾಹಿತ್ಯ 1994ರಲ್ಲಿ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ 1998ರಲ್ಲಿ, ಚಂದ್ರಶೇಖರ ಕಂಬಾರ ಸಮಗ್ರ ಸಾಹಿತ್ಯ 2010ರಲ್ಲಿ. ಹೀಗೆ ಕರ್ನಾಟಕಕ್ಕೆ ಒಟ್ಟಾರೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆಯಲಾಗಿದೆ. ಸೊ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವ ಭಾಷೆ ಅಂದರೆ ಅದು ಹಿಂದಿನಲ್ಲಿ ಒಟ್ಟಾರೆ 11 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕರಿದ್ದಾರೆ. ಆ ನಂತರದಲ್ಲಿ 2ನೇ ಸ್ಥಾನದಲ್ಲಿ ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ಬಟ್ ರಾಜ್ಯವಾರು ನೋಡಿದಾಗ ಕರ್ನಾಟಕಕ್ಕೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಿದೆ. ಅದು ಹೇಗೆ ಅಂತ ನೋಡೋದಾದರೆ ಹಿಂದಿ ಕೇವಲ ಒಂದು ರಾಜ್ಯದಲ್ಲಿ ಮಾತನಾಡುವಂತಹ ಭಾಷೆ ಅಲ್ಲ, 3-4 ಅಥವಾ 5-6 ರಾಜ್ಯಗಳಲ್ಲಿ ಮಾತನಾಡುವ ಭಾಷೆ ಆಗಿದ್ದು, ಸೊ ಆ 5-6 ರಾಜ್ಯಗಳಲ್ಲಿ ಎಲ್ಲ ಕವಿಗಳನ್ನು ನೋಡಿ ಅಥವಾ ಆ ಕವಿಗಳಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆಯಲಾಗಿದೆ. ಬಟ್ ರಾಜ್ಯವಾರು ನೋಡೋಕೆ ಹೋದಾಗ ಕರ್ನಾಟಕವೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದೆ. ಸೊ ಅಂದರೆ ಒಟ್ಟಾರೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಲಾಸ್ಟಿಗೆ ನಮಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಅಂದರೆ 2010ರಲ್ಲಿ. ಸೊ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿಯನ್ನು ನಾವು ಇಷ್ಟರಲ್ಲೇ ಒಂದು ಅಪೇಕ್ಷಿಸಬಹುದು ಅಂತ ನಾವು ಬಯಸ್ಬೋದಾಗಿದೆ. ಸೊ ಇದಿಷ್ಟು ಒಟ್ಟಾರೆ ಜ್ಞಾನಪೀಠ ಪ್ರಶಸ್ತಿ ಬಗೆಗಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಥ್ಯಾಂಕ್ ಯು.